ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿಜಯ್ ವೀರಪ್ಪ. ಸಾಮಾನ್ಯವಾಗಿ ಡಿವೋರ್ಸ್ ಕೇಸ್ಗಳಲ್ಲಿ ಪತಿ ಪತ್ನಿಗೆ ಆಸ್ತಿಯ ಪಾಲು ಅಥವಾ ಜೀವನಾಂಶ ಕೊಡಬೇಕಾಗುತ್ತೆ. ಆದರೆ ಇಲ್ಲೊಂದು ವಿಚಿತ್ರ ಕೇಸ್ ಇದೆ ನೋಡಿ. ಡಿವೋರ್ಸ್ ಕೇಳಿದ ಪತ್ನಿಗೆ ಈ ಪತಿರಾಯ ನನ್ನ ಕಿಡ್ನಿ ವಾಪಸ್ ಕೊಡು, ಇಲ್ಲಾಂದರೆ 12.5 ಕೋಟಿ ಪರಿಹಾರ ಕೊಡು ಅಂತ ಕೋರ್ಟ್ನಲ್ಲೇ ಕೇಳಿದ್ದಾನೆ. ಈ ಪ್ರಕರಣ ನಡೆದಿರೋದು ಅಮೆರಿಕಾದಲ್ಲಿ. ಜಗತ್ತಿನ ಯಾವ ಮೂಲೆಯಾದರೆ ಏನು, ಗಂಡ ಹೆಂಡತಿ ಜಗಳ ಅಂದರೆ ಗೊತ್ತಲ್ಲ. ಭೂಮಿ ಮೇಲೆ ಎಲ್ಲಿಂದ ಎಲ್ಲಿಗೆ ಹೋದರೂ ಇದರಲ್ಲಿ ಬದಲಾವಣೆ ಏನೂ ಇರೋದಿಲ್ಲ. ಹೀಗೆ ತಾವಿನ್ನೂ ಒಟ್ಟಿಗೆ ಬದುಕೋದು ಬೇಡ ಅಂತ ಡಿಸೈಡ್ ಮಾಡಿಕೊಂಡ ಜೋಡಿ ಕೋರ್ಟ್ ಮೆಟ್ಟಿಲೇರಿದ್ರು. ಆಗ ಪತ್ನಿ ಆಸ್ತಿ ಪಾಲಿಗೆ ಡಿಮ್ಯಾಂಡ್ ಮಾಡಿದಾಗ ಗಂಡನ ಕೌಂಟರ್ ಕೇಳಿ ಹೆಂಡತಿ ಕಕ್ಕಾಬಿಕ್ಕಿಯಾಗಿದ್ದಾಳೆ. ಇದು ಒಂದು ಕಿಡ್ನಿಯ ಕತೆ. ಇಲ್ಲಿ ಆಗಿದ್ದೇನೆಂದರೆ 2001ರಲ್ಲಿ ತನ್ನ ಹೆಂಡತಿಯ 2 ಕಿಡ್ನಿಯೂ ವಿಫಲವಾದ ಕಾರಣ ಗಂಡನೇ ಆಕೆಯ ಸಹಾಯಕ್ಕೆ ಬಂದಿದ್ದ. ಪತಿ ತನ್ನ 1 ಕಿಡ್ನಿಯನ್ನು ದಾನ ಮಾಡಿ ತನ್ನ ಹೆಂಡತಿಯ ಜೀವ ಉಳಿಸಿದ್ದ. ಆದರೆ ಇದೆಲ್ಲನೂ ಮರೆತು ಡಿವೋರ್ಸ್ ಪಡೆಯೋದಕ್ಕೆ ಹೆಂಡತಿ ಕೋರ್ಟ್ ಮೆಟ್ಟಿಲೇರಿದ್ದಾಳೆ. ಇದರಿಂದ ಕೋಪಗೊಂಡ ಗಂಡ ಕಿಡ್ನಿ ವಾಪಸ್ ಕೇಳಿದ್ದಾನೆ. ಇಲ್ಲ ಅಂದರೆ ಕಿಡ್ನಿ ಹಿಂದಿರುಗಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಕೋಟಿ ಕೋಟಿ ಹಣವನ್ನು ಕೊಡು ಅಂತಿದ್ದಾನೆ. 1990ರಲ್ಲಿ ರಿಚರ್ಡ್ ಬಟಿಸ್ಟಾ ಮತ್ತು ಡೊನೆಲ್ ಮದುವೆ ಆಗಿದ್ರು. ಇವರಿಬ್ಬರು ಅಮೆರಿಕ ಮೂಲದವರು. ಈ ದಂಪತಿಗೆ 3 ಮಕ್ಕಳಿದ್ದಾರಂತೆ. ಹೀಗಿದ್ದಾಗ 2001ರಲ್ಲಿ ಡೊನೆಲ್ಗೆ ಅನಾರೋಗ್ಯ ಕಾಡಿತ್ತು. ಆಕೆಯ ಕಿಡ್ನಿ ಫೇಲ್ಯೂರ್ ಆಗಿತ್ತಂತೆ. ಆ ಸಂದರ್ಭದಲ್ಲಿ ಗಂಡನೇ ಸಹಾಯಕ್ಕೆ ಬಂದಿದ್ದ. ಆಕೆಯ 2 ಕಿಡ್ನಿಯೂ ವಿಫಲವಾಗಿವೆ ಅಂತ ವೈದ್ಯರು ಹೇಳಿದಾಗ ಪತ್ನಿಯ ಜೀವ ಉಳಿಸೋದಕ್ಕೆ ಅಂತ ಬಟಿಸ್ಟಾ ಮುಂದಾಗಿ ತನ್ನದೇ 1 ಕಿಡ್ನಿಯನ್ನು ದಾನ ಮಾಡಿದ್ದಾನೆ. ಇದಾದ ಕೆಲವೇ ವರ್ಷಗಳ ಬಳಿಕ ಪತ್ನಿ ಡೊನೆಲ್ ಡಿವೋರ್ಸ್ ಪಡೆಯೋದಕ್ಕೆ ಕೋರ್ಟ್ ಮೊರೆ ಹೋಗಿದ್ದಾಳೆ. ಈ ಘಟನೆ ನಂತರ ರೊಚ್ಚಿಗೆದ್ದ ಗಂಡ ನನ್ನ ಪತ್ನಿಗೆ ಅನೈತಿಕ ಸಂಬಂಧ ಇದೆ ಅಂತ ಆರೋಪ ಮಾಡಿದ್ದಾನೆ. ಜೊತೆಗೆ ತಾನು ದಾನ ಮಾಡಿದ್ದ ಕಿಡ್ನಿಯನ್ನು ಈಗ ವಾಪಸ್ ಕೊಡು, ಇಲ್ಲ ಅಂದರೆ ಹಣ ವಾಪಸ್ ಕೊಡು ಅಂತಿದ್ದಾನೆ. ಕಿಡ್ನಿ ವಾಪಸ್ ಕೊಡದೇ ಇದ್ದರೆ ಸುಮಾರು 1.2 ಮಿಲಿಯನ್ ಪೌಂಡ್ ಅಂದರೆ 12.56 ಕೋಟಿ ರೂಪಾಯಿ ಹಣ ಕೊಡು ಅಂತ ಇದೀಗ ಡಿಮ್ಯಾಂಡ್ ಇಟ್ಟಿದ್ದಾನಂತೆ ಗಂಡ. ಕಿಡ್ನಿ ವಾಪಸ್ ಕೊಟ್ಟರೆ ಹೆಂಡತಿ ಇನ್ನಿಲ್ಲ ಅನ್ನೋ ಹಾಗಿದೆ ಸ್ಥಿತಿ. ವೈದ್ಯರು ಹೇಳೋ ಪ್ರಕಾರ ಕಿಡ್ನಿಯನ್ನು ವಾಪಸ್ ಕೊಡೋಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಹೀಗೆ ಹೆಂಡತಿಯ ದೇಹದಿಂದ ಇರೋ ಒಂದೇ 1 ಕಿಡ್ನಿಯನ್ನು ಹೊರಗೆ ತೆಗೆಯೋದಕ್ಕೆ ಮುಂದಾದರೆ ಆ ಮಹಿಳೆಯ ಜೀವನೇ ಹೋಗುತ್ತೆ. ಹೀಗಾಗಿ ಇಂಥ ಸ್ಥಿತಿಯಲ್ಲಿ ಕಿಡ್ನಿ ವಾಪಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಡೊನೆಲ್ ತನ್ನ ಕಿಡ್ನಿ ಹಿಂದಿರುಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಕೋರ್ಟ್ ಕೂಡ ತೀರ್ಪನ್ನು ನೀಡಿದೆಯಂತೆ. ಹೀಗಾಗಿ ಗಂಡ ಮತ್ತೊಮ್ಮೆ ಬೇಸರದಲ್ಲೇ ಹೆಂಡತಿಯನ್ನು ಬಿಟ್ಕೊಡೋದಕ್ಕೆ ಸಿದ್ಧನಾಗಿದ್ದಾನಂತೆ. ಕಿಡ್ನಿನೂ ಇಲ್ಲ, ಹೆಂಡತಿನೂ ಇಲ್ಲ, ಪಾಪ. ಇಂಥ ಮತ್ತಷ್ಟು ಮಾಹಿತಿಗಳಿಗಾಗಿ ನ್ಯೂಸ್ ಫಸ್ಟ್ ಸ್ಪೆಷಲ್ ಡಿಜಿಟಲ್ ಪ್ಲಾಟ್ಫಾರ್ಮ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.